Today we are going to start with a new lesson, that is sources of energy. It's a very easy chapter as you have already learnt about the sources of energy in your last classes and also. Okay, let's see what are the different sources of energy. There are water energy is there, solar energy is there, wind energy is there, geothermal energy is there, tidal energy, biomass energy. So there are different types of energies we are going to study in this lesson. Let's see. Sources of energy. Energy comes in different forms and one form can be converted into another form. You have already learned about the law of conservation of energy that says that energy neither be created nor be destroyed. There are plenty of energies there in our universe. So this universal energy is conserved. This energy cannot be destroyed and we can't create any new energy. Only what we can do is we can change one form of energy into another form of energy in which we can use it easily. A source of energy is one which provides adequate amount of energy in a convenient form over a long period of time. So we can say a source of energy or a good source of energy for those which are ಕನ್ವೀನಿಯಂಟ್ ಫಾರ್ಮ್, ನಮಗೆ ಯಾವುದು ಯೂಸೇಬಲ್ ಫಾರ್ಮಲ್ಲಿರುತ್ತೆ, ಈಸಿಯಾಗಿ ಅವೈಲಬಲ್ ಇರುತ್ತೆ, ಈಸಿಯಾಗಿ ನಾವು ಯೂಸ್ ಮಾಡ್ಕೊಳ್ಬೋದು ಅಂಥದ್ದನ್ನು ನಾವು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ನಾವು ವೈ ವಿ ನೀಡ್ ಎನರ್ಜಿ, ವಾಟ್ ಈಸ್ ದ ನೀಡ್ ಆಫ್ ಎನರ್ಜಿ? ನಮ್ಗೆ ಯಾಕೆ ಬೇಕು ಎನರ್ಜಿ? ಫಾರ್ ಎಕ್ಸಾಂಪಲ್ ನಮ್ಮ ಬಾಡಿ, ಈಗ ನಿಮಗೆ ಯಾವುದೋ ಒಂದು ಕೆಲಸ ಮಾಡಬೇಕಂದ್ರೆ ನಿಮ್ಮ ದೇಹದಲ್ಲಿ ಶಕ್ತಿ ಇರಬೇಕು, ನಿಮ್ಗೊಂದು ಎನರ್ಜಿ ಬೇಕು. ಈಗ ನಿಮ್ಗೆ ಹುಷಾರಿಲ್ಲ ಅಂದರೆ ನೀವೇನಾದರೂ ಕೆಲಸ ಮಾಡಲಿಕ್ಕಾಗತ್ತಾ? ನಿಮಗೆ ಸುಸ್ತಾಗತ್ತೆ. ಒಂದು ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ನಿಮಗೆ ತುಂಬ ಸುಸ್ತಾನೆ, ಟಯರ್ಡ್ ಅನಿಸುತ್ತೆ. ಸೊ ವಿ ನೀಡ್ ಎನರ್ಜಿ ಟು ಡೂ ವರ್ಕ್. ಹಿಯರ್ ಆಲ್ಸೋ ವಿ ನೀಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜಿ ಟು ಡೂ ಡಿಫ್ರೆಂಟ್ ಕೈಂಡ್ ಆಫ್ ವರ್ಕ್. ಫಾರ್ ಎಕ್ಸಾಂಪಲ್, ಫಾರ್ ಮೇಕಿಂಗ್ ಫುಡ್, ಡೋಂಟ್ ಕನ್ಫ್ಯೂಸ್ ವಿತ್ ಟು ಪ್ರಿಪೇರ್ ಆರ್ ಫಾರ್ ಕುಕಿಂಗ್ ಪರ್ಪಸ್. Here it means the food energy what we are getting from the sources of food. For lighting, here we are talking about the electricity. For transport, if we want to travel from one place to another place, we need certain transport system, vehicles. To run vehicles, we need fuels. For running machines, to run different types of machines, there are different types of energies are. For industrial activities, factories ಅಲ್ಲಿ different type of objects ಅನ್ನು ನಾವು ಪ್ರಿಪೇರ್ ಮಾಡ್ತೀವಿ, ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಪ್ರೊಡಕ್ಷನ್ ಆಫ್ ಆಲ್ ದೀಸ್ ಥಿಂಗ್ಸ್ ಆರ್ ಡಿಪೆಂಡ್ ಆನ್ ಎನರ್ಜಿ. ಫಾರ್ ಅಗ್ರಿಕಲ್ಚರ್ ವರ್ಕ್, ಮೇನ್ಲಿ ವಾಟರ್ ರಿಸೋರ್ಸ್ ಆರ್ ರಿಕ್ವೈರ್ಡ್ ಫಾರ್ ಅಗ್ರಿಕಲ್ಚರ್ ವರ್ಕ್. ನಾವು ಕ್ವಾಲಿಟೀಸ್ ಆಫ್ ಗುಡ್ ಸೋರ್ಸಸ್ ಆಫ್ ಎನರ್ಜಿ. ಯಾವುದೇ ಒಂದು ಸೋರ್ಸ್ ಆಫ್ ಎನರ್ಜಿಯನ್ನು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳಬೇಕಂದ್ರೆ ಅದಕ್ಕೆ ಸರ್ಟನ್ ಕ್ವಾಲಿಟೀಸ್ ಇರಬೇಕು. ಯಾವುದು ಅವೆಲ್ಲ? ಫಸ್ಟ್ ಒನ್, ವಿಚ್ ವುಡ್ ಡೂ ಅ ಲಾರ್ಜ್ ಅಮೌಂಟ್ ಆಫ್ ವರ್ಕ್ ಪರ್ ಯೂನಿಟ್ ಮಾಸ್. ಕಡಿಮೆ ಪ್ರಮಾಣದಲ್ಲಿ ನಾವು ಒಂದು ಸೋರ್ಸ್ ಆಫ್ ಎನರ್ಜಿಯನ್ನು ಯೂಸ್ ಮಾಡಿಕೊಂಡು ಜಾಸ್ತಿ ಆದ ವರ್ಕನ್ನು ಮಾಡಬೇಕು, ಕೆಲಸವನ್ನು ಮಾಡಬೇಕು. ಅಂತಹ ಸೋರ್ಸ್ಗಳನ್ನು ನಾವು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತೀವಿ. ವಿಚ್ ವುಡ್ ಡೂ ಅ ಲಾರ್ಜ್ ಅಮೌಂಟ್ ಆಫ್ ವರ್ಕ್ ಪರ್ ಯೂನಿಟ್ ಮಾಸ್. ಚೀಪ್ ಆ್ಯಂಡ್ ಈಸಿಲಿ ಅವೈಲೇಬಲ್, ಆ ಒಂದು ಸೋರ್ಸ್ ನಮಗೆ ಕಡಿಮೆ ಬೆಲೆಯಲ್ಲಿ ಮತ್ತು ಈಸಿಯಾಗಿ ಅವೈಲೇಬಲ್ ಆಗಿರಬೇಕು. ಈಸಿ ಟು ಸ್ಟೋರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್, ಯಾವುದೇ ಒಂದು ಸೋರ್ಸ್ ಆಫ್ ಎನರ್ಜಿಯನ್ನು ಸ್ಟೋರ್ ಮಾಡಲಿಕ್ಕೂ ಈಸಿ ಇರಬೇಕು, ಅದೇ ರೀತಿ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೂ ಕೂಡ ಈಸಿ ಇರಬೇಕು. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ, ಒಂದು ಚಿಕ್ಕ ಚಿಕ್ಕ ಬ್ಯಾಟರಿಯಲ್ಲಿ ನಾವು ದೊಡ್ಡ ಪ್ರಮಾಣದ ಎಲೆಕ್ಟ್ರಿಸಿಟಿಯನ್ನು ಸ್ಟೋರ್ ಮಾಡ್ಬೋದು. ಅದೇ ರೀತಿ ಒಂದು ಪ್ಲೇಸಿಂದ ದೂರದ ಪ್ಲೇಸ್ಗಳಿಗೂ ಕೂಡ ನಾವು ಈಸಿಯಾಗಿ ಎಲೆಕ್ಟ್ರಿಸಿಟಿಯನ್ನು ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಅದೇ ವಾಟರ್ ಆದರೆ ನೀವು ವಾಟರನ್ನು ಸ್ಟೋರ್ ಮಾಡಬೇಕಂದ್ರೆ ಅದಕ್ಕೆ ಅಷ್ಟು ಕೆಪಾಸಿಟಿ ಇರುವಂಥ ಟ್ಯಾಂಕ್ಸ್ ಬೇಕು, ಹೌದಾ? ಅದೇ ರೀತಿ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕಂದ್ರೆ ಪೈಪ್ಲೈನ್ಗಳು ಬೇಕು. ಸೊ comparable, electricity is easily storable as well as transportable compared to water. Safe to handle and use, any source of energy which must be safe to handle and to use.
does not cause environmental pollution. The main one is it should not cause any kind of environmental pollution. It must be renewable. You have learnt about renewable source of energy and non-renewable source of energy. So one which is renewable source of energy is always a good source of energy. Next one, fuels. The materials which are burnt to produce heat energy are known as fuels. For example, wood, coal, LPG, kerosene, etc. Any kind of materials which are burnt on the ಬರ್ನಿಂಗ್ ಪ್ರೋಸೆಸ್ಸಿಂದ ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಇಂತಹ ಆ ಒಂದು ಮೆಟೀರಿಯಲ್ ಯಾವುದನ್ನು ನಾವು ಬರ್ನ್ ಮಾಡ್ತೀವಲ್ಲ ಅದನ್ನು ಫ್ಯೂಯಲ್ ಅಂತ ಕರಿತೀವಿ. ಎಕ್ಸಾಂಪಲ್ ವುಡ್. ಮೊದಲೆಲ್ಲವ ಈ LPG ಗ್ಯಾಸಸ್ ಇರಲಿಲ್ಲ, ಆಗ ಕಟ್ಟಿಗೆಯನ್ನು ಯೂಸ್ ಮಾಡಿ ಅಡುಗೆ ಮಾಡ್ತಿದ್ವಿ, ಹೌದಲ್ವಾ? ಸೊ ವುಡ್ ಈಸ್ ಅ ಕೈಂಡ್ ಆಫ್ ಎ ಫ್ಯೂಯಲ್. ಸಿಮಿಲರ್ಲಿ ಕೋಲ್, LPG, kerosene, these are example for fuel. Now characteristics of good fuel. Which are the characteristics of good fuel? Let's see. First one is high calorific value. In a given, it should give more heat per unit mass. 1 gram fuel ಅನ್ನು ನಾವು ಬರ್ನ್ ಮಾಡಿದ್ರೆ ಅದರಿಂದ ಪ್ರೊಡ್ಯೂಸ್ ಆಗುವಂಥ amount of heat should be large. So that will be known as calorific value. So those fuel must have high calorific value. For example, LPG has got more calorific value than wood. Second one is burn without giving out any smoke or harmful gas. ಯಾವುದೇ ಒಂದು ವಸ್ತುಗಳನ್ನು ಬರ್ನ್ ಮಾಡಲೇ ಸ್ಮಾಲ್ ಅಮೌಂಟ್ ಆಫ್ ಸ್ಮೋಕ್ ಬಂದೇ ಬರುತ್ತೆ. ಎಕ್ಸಾಂಪಲ್, ವುಡ್ಡನ್ನು ನೀವು ಬರ್ನ್ ಮಾಡುವಾಗ ಹೊಗೆ ಬರುತ್ತಲ್ವಾ? ಸೊ ವಿಚ್ ವಿಲ್ ಗಿವ್ ಮೋರ್ ಅಮೌಂಟ್ ಆಫ್ ಸ್ಮೋಕ್ ಈಸ್ ನಾಟ್ ಅ ಗುಡ್ fuel. But if you burn LPG gas, then you won't get any kind of smoke. So that is a good fuel. So when we burn fuel, it should not give any kind of harmful gases. Proper ignition temperature. ಹೈ ಟೆಂಪ್ರೇಚರ್, ನಾವೀಗ ನಮಗೆ ಒಂದು ಕೋಕನ್ನು ಯೂಸ್ ಮಾಡ್ತಿದ್ದೀವಿ ಅಂದರೆ ಹೈ ಟೆಂಪ್ರೇಚರ್ ಬರ್ನಿಂಗ್ ಪ್ರೊಸೆಸಲ್ಲಿ ಕೋಕನ್ನು ಯೂಸ್ ಮಾಡ್ತಿದ್ದೀವಿ. ಅದೇ ವುಡ್ಡನ್ನು ಯೂಸ್ ಮಾಡಿದ್ರೆ ನಮಗೆ ಅಷ್ಟು ಹೀಟ್ ಸಿಗಲ್ಲ. ಸೊ ನಾವು ಯೂಸ್ ಮಾಡುವಂಥ ಅಥವಾ ಯಾವ ವರ್ಕ್ ಮಾಡ್ತಿದ್ದೀವಿ, ಯಾವ ರೀತಿ ಕೆಲಸಕ್ಕೆ ನಮಗೆ ಯಾವ ಫ್ಯೂಯಲ್ ಬೇಕು ಅನ್ನೋದು ಅದರ ಇಗ್ನಿಷನ್ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಚೀಪ್ ಆ್ಯಂಡ್ ಈಸಿಲಿ ಅವೈಲೇಬಲ್. ಇಟ್ ಶುಡ್ ಬಿ ಚೀಪ್ ಆ್ಯಂಡ್ ಈಸಿಲಿ ಅವೈಲೇಬಲ್. ಈಸಿ ಟು ಹ್ಯಾಂಡಲ್ ಆ್ಯಂಡ್ ಸೇಫ್ ಟು ಟ್ರಾನ್ಸ್ಪೋರ್ಟ್. It should be easy to handle as well as safe to transport, because fuel is always catches fire when there are a certain changes takes place in it. So it should be safe when we are transporting it. Convenient to store. Burns smoothly. So these are the different characteristics of good fuel. Next, there are two types of sources of energy are there. That is conventional source of energy and another one is non-conventional source of energy. Example for the conventional source of energy is fossil fuel, that is coal and petroleum, thermal power plant, hydropower plant, geothermal power plant, biomass or the biogas plants. Similarly, for example for the non-conventional source of energy is solar energy, that is solar cookers, solar cell and all. Energy from the sea, that is tidal energy, nuclear energy, wind energy. Let's see one by one about these different sources of energies. First one is conventional source of energy. What is this conventional source of energy? ಹಾಗಂದ್ರೆ ಏನು ಅರ್ಥ? Sources of energy which are known to most of the people. Those sources of energy which are known to most of the people. ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರ್ಸ್ ಆಫ್ ಎನರ್ಜಿ ಬಗ್ಗೆ ಗೊತ್ತಿರುತ್ತೆ, ಆದರೆ ಯಾವುದ್ರ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿರುತ್ತಲ್ಲ ಅಂಥವನ್ನೆಲ್ಲ ನಾವು ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಫಸಲ್ ಫ್ಯೂಯಲ್ಸ್ ಆ್ಯಂಡ್ ಬಯೋಮಾಸ್. ಫಸ್ಟ್ ಒನ್ ಈಸ್ ಫಸಲ್ ಫ್ಯೂಯಲ್. ದ ಫ್ಯೂಯಲ್ ಡೆವಲಪ್ಡ್ ಫ್ರಮ್ ಫಾಸಲ್ಸ್. ಎಕ್ಸಾಂಪಲ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂ. ವಾಟ್ ಈಸ್ ದಿಸ್ ಫಾಸಲ್? ಪಳೆಯುಳಿಕೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಹೌದಾ? ಯಾವುದೇ ಒಂದು ಜೀವಿ ಅಥವಾ ಮರಗಿಡಗಳು ಅದರ ಒಂದು ಜೀವಿತಾವಧಿ ಮುಗಿದ ಮೇಲೆ ಅದನ್ನು ಭೂಮಿಯಲ್ಲಿ ಅಥವಾ ಮಣ್ಣಿನಲ್ಲಿ ಹುದುಗಿಸ್ತಾರೆ. ಹೌದಾ?
ಆಗ ಈ ಮಸಲ್ ಪಾರ್ಟ್ಸ್ ಅಥವಾ ಆರ್ಗ್ಯಾನಿಕ್ ಥಿಂಗ್ಸ್ ಏನಿದೆ ಅವೆಲ್ಲ ಮೈಕ್ರೋ ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟಿಯಿಂದ ಡಿಕೆ ಆಗಿ ಮಣ್ಣಿನೊಟ್ಟಿಗೆ ಸೇರಿ ಹೋಗುತ್ತೆ. ಬಟ್ ಈ ಬೋನ್ ಪಾರ್ಟ್, ಕಾರ್ಬನ್ ಪಾರ್ಟ್ಸ್ ಏನಿರುತ್ತಲ್ಲ ಅವೇನಾಗುತ್ತೆ, ಅದು ಡಿಕಂಪೋಸ್ ಆಗೋಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ದಿಸ್ ವಿಲ್ ಬಿ ದ್ಯಾರ್, ದೋಸ್ ಬೋನ್ ಪಾರ್ಟಿಕಲ್ ವಿಲ್ ಬಿ ದ್ಯಾರ್ ಇನ್ ದ ಲೇಯರ್ಸ್ ಆಫ್ ದ ಅರ್ತ್. ಸಮಯ ಕಳೆದ ಹಾಗೆ ಇವು ಪಳೆಯುಳಿಕೆ ಆಗಿ ಪರಿವರ್ತನೆಗೊಂಡು ಆ ಒಂದು ಫಾರ್ಮ್ ವಿಲ್ ಬಿ ಚೇಂಜ್ಡ್ ಆಸ್ ಫ್ಯೂಯಲ್. ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಸಿಲ್ಸ್ ವಿಲ್ ಬಿ ಫಾರ್ಮ್ಡ್. Example, coal and petroleum. From this we are going to extract the fuel. ಟಾರ್ ಅಂತ ಏನು ಹೇಳ್ತೀವಿ, ಅದರಿಂದ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯೂಯಲ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಇಟ್ ಟೇಕ್ಸ್ ಮಿಲಿಯನ್ಸ್ ಆಫ್ ಇಯರ್ ಟು ಫಾರ್ಮ್. ಕೇವಲ ಒಂದು ವಾರ, ಒಂದು ತಿಂಗಳು ಅಥವಾ ಒಂದು ವರ್ಷದಲ್ಲಿ ಆಗೋದಿಲ್ಲ. ಮಿಲಿಯನ್ಸ್ ಆಫ್ ಇಯರ್ಸ್ ಆರ್ ನೀಡೆಡ್ ಟು ಫಾರ್ಮ್ ಫಾಸಿಲ್ಸ್. ಅವೈಲಬಲ್ ಇನ್ ವೆರಿ ಲಿಮಿಟೆಡ್ ಅಮೌಂಟ್. ಅದು ಒಂದು ಫ್ಯೂಯಲ್ ಆಗಿ ಕನ್ವರ್ಟ್ ಆಗಲಿಕ್ಕೆ ತುಂಬ ವರ್ಷಗಳು ಹಿಡಿತವೆ ಅಂದ ಮೇಲೆ ಅದರ ಅಮೌಂಟ್ ಕೂಡ ಕಡಿಮೆನೇ ಇರುತ್ತೆ. These are non-renewable sources of energy. Why these are known as non-renewable energy? Because one thing is it takes long time to form, as well as it will be there in a limited amount. So it comes under non-renewable sources of energy. India has about 6% share in the world reserved coal that may last 250 years more at the present rate of consumption. That's the reason we have to use these fuels carefully. Pollution caused by fossil fuels. ಯಾವುದೇ ಒಂದು ವಸ್ತು ಇರ್ಬೋದು, ಅದರ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಅನ್ನೋದು ಇದ್ದೇ ಇರುತ್ತೆ. ಅದೇ ರೀತಿ ಈ ನಮ್ಮ ಪರಿಸರದ ಮೇಲೆ ಅದರ ಪರಿಣಾಮಗಳು ಇರುತ್ತೆ. ಸೊ ಫ್ಯೂಯಲ್ಸಿಂದ ಯಾವ ರೀತಿ ಪೊಲ್ಯೂಷನ್ ಆಗುತ್ತೆ? ಫಸ್ಟ್ ಒನ್, it releases oxides of carbon, nitrogen and sulfur. When we burn some fuels, it releases oxides of carbons, nitrogen and sulfur, which are acidic in nature. Fuels are mainly composition of carbon, nitrogen and sulfur particles. Okay, so when we are burning it, it reacts with the oxygen, atmospheric oxygen, and forms oxides of carbon or oxides of nitrogen and oxides of sulfur. These oxides are acidic in nature. Therefore, it causes acid rain that damages the trees, plants and reduces the fertility of soil. Because of the acid rain, the fertility of soil is reduced. Now, what is this acid rain? How it causes? See here. In this picture, you can see that there is some industries that there will be some production will be taking place and they are going to burn some fuels. And when they are burning some fuels, it releases oxides of carbons or sulfurs or nitrogen. These oxides of sulfur and nitrogen will be come in contact with the atmosphere here. When they come out of the industries, it will reaches the atmosphere and mixes with the atmospheric gases. And these gases will be carried by wind. ಗಾಳಿ ಬೀಸ್ತಾ ಇರುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆ, ಈ ಗ್ಯಾಸಸ್ ಪಾಸ್ ಆಗುತ್ತೆ. ಸೊ ಆಫ್ಟರ್ ದಟ್ ವಾಟ್ ಹ್ಯಾಪನ್ಸ್, ವೆನೆವರ್ ದೆರ್ ಆರ್ ರೈನಿಂಗ್, ಮಳೆ ಆಗೋ ಸಂದರ್ಭದಲ್ಲಿ ಈ ಅಟ್ಮಾಸ್ಫಿಯರಲ್ಲಿರುವಂಥ ಈ ಸಲ್ಫರ್ ಆಕ್ಸೈಡ್ಸ್ ಅಥವಾ ನೈಟ್ರೋಜನ್ ಆಕ್ಸೈಡ್ಸ್ಗಳು ಮಳೆ ನೀರಿನ ಜೊತೆ ಮಿಕ್ಸ್ ಆಗುತ್ತೆ, dissolves in, these gases will dissolve in rain water and make the water acid. The rainwater is become acidic in nature, so it will be known as acid rain. After that, it reaches the earth surface, and it will come in contact with the plant bodies as well as the river or any buildings or sculpture, all those things. Now, when they come in contact with plant, what happens? It kills the plant life. ಈಗ ನಿಮ್ಗೆ ಆ್ಯಸಿಡ್ ಅಂದ ತಕ್ಷಣ ನೆನಪು ಬರೋದು ಯಾವುದು? ಸಲ್ಫ್ಯೂರಿಕ್ ಆ್ಯಸಿಡ್ ಅಥವಾ HCl, ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಒಂದು ಡ್ರಾಪ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ನಮ್ಮ ಸ್ಕಿನ್ ಮೇಲೆ ಬಿದ್ದರೆ ಏನಾಗುತ್ತೆ? ಅವರ್ ಸ್ಕಿನ್ ವಿಲ್ ಬರ್ನ್. ಸೇಮ್ ವೇ
when these acid rain will come in contact with the plant leaves or the plant body, the cells of the plant body will damaged, and that results in the end of the plant life. As well as when they come in contact with the river or the streams, it mixes with the river water and the aquatic organism will suffer from it. Not only these aquatic organism and the plants, even human beings, other animals also suffered by the acid rain. When these acid rain will come in contact with our skin, it starts some diseases or skin cancer will develop because of that. Not only that, it erodes the stonework. Erodes ಅಂದ್ರೆ a kind of a corrosion ಅಂದರೆ ಕೊರೆಯುವಿಕೆ ಅಂತ ಏನು ಹೇಳ್ತೀವಲ್ಲ ಆ ರೀತಿ. For example, you can see an example for that. See here, the Taj Mahal, one of the wonder of the world. Yes, there are 7 wonders in the world. In that, one of the wonder is this Taj Mahal. And we know that Taj Mahal is made up of marble, white marble, and the chemical composition of the marble is nothing but the calcium carbonate. When these calcium carbonate come in contact with this acid or the acid rain, it reacts with that calcium carbonate and the color of the marble will change to yellowish. So there is a damage for the wonder, that is Taj Mahal. And not only that, the upper layer will corrode. So what we have to do? We have to save all these monuments, wonders of the world, isn't it? So we need to reduce acid rain by reducing the use of fuels. Now, pollution caused by fuel, in that we have already learned the 2 causes. Third one is produces large amount of carbon dioxide in atmosphere, which causes greenhouse effect, leading to excessive heating of the earth. Now we know that when we are burning fuels, it is going to give out the carbon dioxide to the atmosphere, and those gases causes greenhouse effect. Because of the greenhouse effect, heating of the earth takes place. How it happens? See here. See here, this is our earth and this is earth atmosphere. We know that there are different types of gases are present in our earth atmosphere. Now, from the sun, the radiation or the light energy will be reaches the earth's surface, and these radiations will reflect back to the space. This is the normal case when there is less or no greenhouse gases are present in atmosphere. This is normal thing. There is no much heat formation will be takes place. But see here, if there is more amount of the greenhouse gases are present in our atmosphere, what happens? The radiations which are entering to the earth atmosphere will be trapped here itself. Here only you can see the reflections, multiple reflections. There is no way to go back to the space. There is no chance of escaping the radiations or the heat energy, light energy. So these radiations will trapped here itself, and that results in the keeping the or the increasing the earth atmospheric temperature. This is what known as greenhouse effect. Because of greenhouse gases like methane, sulfur oxides, nitrogen oxides, etc., these radiations will be trapped in the atmosphere. Because of trapped radiation, the atmospheric temperature will increase. This is known as greenhouse effect. Next, how we are going to control the pollution caused by the fossil fuels? One is to by increasing the efficiency of the combustion process. If there is a complete combustion of the fuel takes place, then there will be less amount of byproducts like carbon or the sulfur oxides will be released from it. So we need to increase the efficiency of the combustion process. Second one is by using various techniques to reduce the escape of harmful gases and ashes into the surrounding.
After the combustion process, whatever harmful gases or the ashes will come out or the releases must be treated before giving to the atmosphere. By that we can reduce the pollution. Next one is thermal power plant. What is this thermal power plant? A power plant which uses heat energy to generate electricity. By using the heat energy, we are generating the electric energy. Burning of fossil fuels produces steam to run turbines. You have learnt about the process of dynamo, how the dynamo generates the electricity, that you know. Same way, to turn the turbines, we need high energy steam. They are going to use fossil fuel to create heat energy, but from that heat energy water will be boiled and water is converted as steam. That will be having high energy. With the help of the steams, the turbines will be run. From when the turbines runs, the electricity will be generated. Set up near the coal and oil field to minimize the cost of the transportation and production. As we said, it needs fossil fuels, and transportation of the fossil fuels is quite difficult. So what we have to do, we have to set up the thermal power plants near the field where coal and oil are easily available. By that we can minimize the cost of transportation and production, as well as transmission of the electricity is more efficient. Once after the production of the electricity, we can transmit or we can transport the electricity from one place to another place easily. Next one is hydro power plant. Convert the kinetic energy of falling water into electricity. Here what happens? Water energy is used. The kinetic energy of falling water. Kinetic energy is nothing but the stored energy. That energy will be used to generate the electric energy. Hydropower plants are associated with dams. Around 25% of the country's energy requirement is met by hydropower plant. Now there are some advantages as well as the disadvantages are there. Which are those? We'll see. First one is, there is no environmental pollution. Because of the hydropower plants, there is no environmental pollution. Flowing water is a renewable source of electric energy. Flowing water energy is a renewable source of energy, so we can use it again and again. Construction of the dams prevents flooding of river, provide water for irrigation too. Not only for the use of generation of electricity, also by constructing the dams we can prevent the flooding of rivers, as well as it provides water for irrigation. Now we'll see what are the disadvantages. First one is, large area of agricultural land, a vast variety of flora and fauna. Human settlements get submerged in the water of reservoir formed by the dam. While constructing a dam, we need large area of agricultural land. Usually, the nearby areas of the rivers are agricultural land itself. ಕೃಷಿ ಪ್ರದೇಶಗಳೇ ಆಗಿರುತ್ತೆ. ಹೌದಾ? ನದಿ ಪಕ್ಕದಲ್ಲಿರುವಂಥ ಪ್ರದೇಶಗಳು ಕೃಷಿಯು ಉತ್ತಮವಾದಂಥದ್ದು. ಆದರೆ ನಮಗೆ ಡ್ಯಾಮನ್ನು ಕನ್ಸ್ಟ್ರಕ್ಟ್ ಮಾಡಬೇಕಂತ ನದಿ ಹತ್ತಿರ ಇರುವಂಥ ಪ್ಲೇಸಲ್ಲೇ ಮಾಡಬೇಕಾಗಿರೋದ್ರಿಂದ ಸಣ್ಣ ಜಾಗದಲ್ಲಿ ಡ್ಯಾಮನ್ನು ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಒಂದು ದೊಡ್ಡ ಜಾಗ ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಅಗ್ರಿಕಲ್ಚರಲ್ ಲ್ಯಾಂಡನ್ನು ಯೂಸ್ ಮಾಡ್ಕೊಳ್ತಾರೆ. ಆ ಪ್ರದೇಶದಲ್ಲಿ ಇರುವಂತಹ ವೆರೈಟೀಸ್ ಆಫ್ ಫ್ಲೋರಾ ಆ್ಯಂಡ್ ಫೌನಾ, ಅ ಕೈಂಡ್ ಆಫ್ aquatic organisms as well as the human settlements will be destroyed. Large ecosystems are destroyed. Vegetation that submerged under the water roots under anaerobic conditions and produce large amount of methane, which is a greenhouse gas. Now, when the dam or the construction takes place, what happens? The whatever the plant bodies will be there in that area will be submerged under the water, and
under the water, they were not able to decay as a aerobic conditions, but under the water, they are undergo anaerobic conditions for the decay of microbacterial activity. When they undergo anaerobic conditions, they produces methane gas, and this methane gas is a greenhouse gas. It creates problem of satisfactory rehabilitation of a displaced people. ಆ ಪ್ರದೇಶದಲ್ಲಿರುವಂತಹ ಜನರನ್ನು ಬೇರೆ ಪ್ರದೇಶಕ್ಕೆ ನಾವು ಕಳಿಸ್ತೀವಿ. ಸೊ ಅವರು ಆಲ್ರೆಡಿ ಒಂದು ಕಡೆ ಸೆಟಲ್ ಆಗಿರೋದ್ರಿಂದ ಬೇರೆ ಪ್ರದೇಶದಲ್ಲಿ ಅವರಿಗೆ ಸೆಟಲ್ ಆಗಲಿಕ್ಕೆ ಅಥವಾ ಜೀವನ ಶೈಲಿಯನ್ನು ನಡೆಸಲಿಕ್ಕೆ ಅವರಿಗೆ ಕಷ್ಟ ಆಗುತ್ತೆ. ದಟ್ಸ್ ವಾಟ್ ದೇ ಆರ್ ಸೇಯಿಂಗ್ ಹಿಯರ್. So these are the disadvantages of hydropower plants.